ಮಿಲ್ಕ್ ಕಂಟೆಂಟು ಜಾಸ್ತಿ ಆಗುತ್ತೆ, ಮಿಲ್ಕ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಜಾಸ್ತಿ ಆಗಿದೆ. ಫ್ಯಾಟಲ್ಲಿ ಕೂಡ ಇನ್ಕ್ರೀಸ್ ಕಾಣಿದೆ, ಉತ್ತಮವಾದ ಗ್ರೋತ್ ಕಾಣ್ತಾ ಇದೆ, ಮತ್ತು ಬಾಡಿ ಶೈನಿಂಗ್ ಬರ್ತಾ ಇದೆ, ಮತ್ತು ಇದರಿಂದ ಡೈಜೆಷನ್ ಜಾಸ್ತಿ ಆಗ್ತಾ ಇದೆ ಹಸುಗಳಲ್ಲಿ. ದೊಡ್ಡ ರಾಸುಗಳಿಗಾದರೆ 50ರಿಂದ 100 ಗ್ರಾಮ್ ದಿನಕ್ಕೆ, ಸಣ್ಣ ಕರುಗಳಿಗಾದರೆ 50 ಗ್ರಾಮ್ ಹಾಕಿ. ಇದು ಸತ್ವ ಖನಿಜ ಮಿಶ್ರಣದ್ದು. ಇದರಲ್ಲಿ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎರಡೂ ಇದೆ. ಮ್ಯಾಕ್ರೋ ಬಂದು ಇದು ಕ್ಯಾಲ್ಶಿಯಂ ಇದೆ, ಪೊಟ್ಯಾಷಿಯಮ್ ಇದೆ, ಮೆಗ್ನೀಷಿಯಮ್ ಇದೆ. ಮೈಕ್ರೋ ಬಂದು ನಿಮಗೆ ಕೋಬಾಲ್ಟ್ ಸಿಗುತ್ತೆ, ಜಿಂಕ್ ಸಿಗುತ್ತೆ, ಕಾಪರ್ ಸಿಗುತ್ತೆ. ಹೀಗೆ ಹಲವಾರು ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ. ಹಸುಗಳಿಗಷ್ಟೇ ಅಂತಲ್ಲ, ನೀವೆಲ್ಲ ರಾಸುಗಳಿಗೂ ಹಾಕ್ಬೋದು. ಹಸು ಆಗಿರ್ಬೋದು, ಕುರಿ, ಮೇಕೆ, ಎಮ್ಮೆ ಮತ್ತು ಹಂದಿ ಆಗಿರ್ಬೋದು. ನಾವು ನಿಜ ಹೇಳೋದು ನಮ್ಮ ಮನೇಲೆ ನಾಟಿ ಎತ್ತುಗಳಿಗೆ ಹಾಕ್ತಾಯಿದ್ದೀವಿ, ಹಳ್ಳಿಕಾರ್ ಎತ್ತುಗಳಿಗೆ. 1 kg ಸಿಗುತ್ತೆ, 2 kg ಸದ್ಯಕ್ಕೆ ಅವೈಲೇಬಲ್ ಇದೆ. ಉತ್ತಮವಾದ ರಿಸಲ್ಟ್ ಇದೆ ಅಂತ ನಮಗೆ ಆಲ್ರೆಡಿ ರಿವ್ಯೂಸ್ ಕೊಟ್ಟಿದ್ದಾರೆ. ಜೊತೆಗೆ ಅದರಿಂದ ರಿಪೀಟೆಡ್ ಕಸ್ಟಮರ್ಸ್ ಆಗ್ತಾ ಇದ್ದಾರೆ ಅವ್ರಿಗೆ. ನಮಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನುಗೌಡ ಅಂತ. ನಾನು MSc ಅಗ್ರಿ ಗ್ರಾಜ್ಯುಯೇಟು GKVKಯಲ್ಲಿ. ನಾನು ಮೂಲತಃ ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಮಾರ್ಗೋಡ್ನಹಳ್ಳಿ ಊರವನು. ಸುಮಾರು ಒಂದು ತಲೆತಲಾಂತ ನಮ್ಮ ತಂದೆ ತಾಯಿ ಎಲ್ಲರೂ ರೈತಾಪಿ ಕುಟುಂಬದವರು. ನಮ್ಮಲ್ಲೂ ಕೂಡ ರಾಸುಗಳಿದೆ. ಅದು ಸದಾ ನಮ್ಮಲ್ಲಿ ಆ ಒಡನಾಟ ಆಗಿದೆ. ಆದ್ದರಿಂದ ನನಗೆ ಒಂದು ಈ ರಾಸುಗಳ ಬಗ್ಗೆ ವಿಶೇಷವಾದ ಒಲವಿತ್ತು. ಜೊತೆಗೆ ಈ ನಮ್ಮ ಭಾಗದಲ್ಲಿ ನಾವು ಹೆಚ್ಚು ನೋಡಿರೋ ರೀತಿ ಯಾರೂ ರಾಸುಗಳ ಪೋಷಕಾಂಶ ಬಗ್ಗೆ ಯಾರೂ ಗಮನ ಕೊಡಲ್ಲ. ಮತ್ತು ಈಗ ಮಾರ್ಕೆಟಲ್ಲಿರುವಂಥ ಯಾವ್ಯಾವ ಪ್ರಾಡಕ್ಟ್ಸ್ ಇದ್ದಾವೆ ಅದು ಸ್ಪೆಸಿಫಿಕ್ಕಾಗಿ ಯಾವುದೂ ಕೊಡ್ತಾ ಇಲ್ಲ. ಜೊತೆಗೆ ಯಾವುದು ಕ್ವಾಲಿಟಿ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಏನಿದೆ ಸುಮ್ಮನೆ ಮಿಕ್ಸ್ಡ್ ಇದೆ, ಅಡಲ್ಟ್ರೇಟೆಡ್ ತುಂಬ ಜಾಸ್ತಿ ಇದೆ. ಹಾಗಾಗಿ ರಿಸಲ್ಟ್ ಇಲ್ಲ ರೈತರಿಗೆ. ಮತ್ತು ಅದರಿಂದ ಅನಾನುಕೂಲಗಳೇ ಜಾಸ್ತಿ, ಅನುಕೂಲಗಳಿಗಿಂತ ಅನಾನುಕೂಲಗಳೇ ಜಾಸ್ತಿ ಆಗಿದೆ. ಅದಕ್ಕೊಂದು ಪ್ರಾಡಕ್ಟ್, ಒಂದು ಉತ್ತಮವಾದ ಪ್ರಾಡಕ್ಟ್ ಕೊಡಬೇಕು ಅನ್ನೋ ಸದ್ಗುಣ ಭಾವನೆಯಿಂದ ನಾವು ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ವಿ. ಅದರ ಹೆಸರೇ ಋಷಭ ನ್ಯೂಟ್ರಿಟೆಕ್ ಅಂತ. ಅದರಲ್ಲಿ ತುಂಬ ಪ್ರಾಡಕ್ಟ್ಸ್ ಇದೆ. ಒಂದು ನಮ್ಮ ಸತ್ವ ಅಂತ ಮಿನರಲ್ ಮಿಕ್ಸರು, ಖನಿಜ ಮಿಶ್ರಣ, ಮತ್ತು ಡೈರಿ ನ್ಯೂಕ್ಲಿಯೋ ಅಂತ. ಇನ್ನು ಹೀಗೆ ಹಲವಾರು ಪ್ರಾಡಕ್ಟ್ಸ್ ಇದೆ. ಅದರಲ್ಲಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಬಂದಿರೋದು ಸತ್ವ ಖನಿಜ ಮಿಶ್ರಣದ್ದು. ಇದರಲ್ಲಿ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎರಡೂ ಇದೆ. ಮ್ಯಾಕ್ರೋ ಬಂದು ಇದು ಕ್ಯಾಲ್ಶಿಯಂ ಇದೆ, ಪೊಟ್ಯಾಷಿಯಮ್ ಇದೆ, ಮೆಗ್ನೀಷಿಯಮ್ ಇದೆ. ಮೈಕ್ರೋ ಬಂದು ನಿಮಗೆ ಕೋಬಾಲ್ಟ್ ಸಿಗುತ್ತೆ, ಜಿಂಕ್ ಸಿಗುತ್ತೆ, ಕಾಪರ್ ಸಿಗುತ್ತೆ. ಹೀಗೆ ಹಲವಾರು ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ. ಇದರಿಂದ ನಿಮಗೆ ಏನು ಉಪಯೋಗ ಅಂದರೆ, ಫಸ್ಟ್ ಆಫ್ ಆಲ್ ಹಸುಗಳು ಉತ್ತಮವಾದ ಗ್ರೋತ್ ಕಾಣ್ತಾ ಇದೆ, ಮತ್ತು ಬಾಡಿ ಶೈನಿಂಗ್ ಬರ್ತಾ ಇದೆ, ಮತ್ತು ಇದರಿಂದ ಡೈಜೆಷನ್ ಜಾಸ್ತಿ ಆಗ್ತಾ ಇದೆ ಹಸುಗಳಲ್ಲಿ. ಅದರಿಂದಾಗಿ ನಿಮಗೆ ಮಿಲ್ಕ್ ಕಂಟೆಂಟು ಜಾಸ್ತಿ ಆಗುತ್ತೆ, ಮಿಲ್ಕ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಜಾಸ್ತಿ ಆಗಿದೆ. ಫ್ಯಾಟಲ್ಲಿ ಕೂಡ ಇನ್ಕ್ರೀಸ್ ಕಾಣಿದೆ. ಈಗ ತುಂಬ ಜನಕ್ಕೆ ನಾನು ಆಲ್ರೆಡಿ ಕೊಡ್ತಾಯಿದ್ದೀವಿ ನಮ್ಮ ಭಾಗದ ರೈತರಿಗೆ. ಅವರು ತುಂಬ ಉತ್ತಮವಾದ ರಿಸಲ್ಟ್ ಇದೆ ಅಂತ ನಮಗೆ ಆಲ್ರೆಡಿ ರಿವ್ಯೂಸ್ ಕೊಟ್ಟಿದ್ದಾರೆ. ಜೊತೆಗೆ ಅದರಿಂದ ರಿಪೀಟೆಡ್ ಕಸ್ಟಮರ್ಸ್ ಆಗ್ತಾಯಿದ್ದಾರೆ ಅವ್ರಿಗೆ. ನಮಗೆ ಒಂದು ಫಸ್ಟ್ ಟೈಮ್ ತೊಗೊಂಡು ಇದು ಮಾಡಿ ಬಿಟ್ಟಿಲ್ಲ ಯಾರೂ, ರಿಪೀಟೆಡ್ ಕಸ್ಟಮರ್ಸ್ ಆಗ್ತಾಯಿದ್ದಾರೆ. ಅದರಿಂದಾಗಿ ನಾನು ನಿಮಗೆ ಒಂದು ಸಜೆಷನ್, ಬೆಸ್ಟ್ ಪ್ರಾಡಕ್ಟ್ ಅಂದರೆ ಸತ್ವ ಅಂತ. ದಯವಿಟ್ಟು ಪರ್ಚೇಸ್ ಮಾಡಿ, ಯೂಸ್ ಮಾಡಿ. ನಿಮ್ಮ ರಿಸಲ್ಟ್ ಏನಿದೆ ಅದನ್ನು ನಮ್ಗೆ ತಿಳಿಸಿ. ನಾವು ಇನ್ನೂ ಉತ್ತಮವಾದ ಪ್ರಾಡಕ್ಟ್ಸ್ನ ನಿಮಗೆ ತಲುಪಿಸ್ಲಿಕ್ಕೆ ಸದಾ ದುಡಿತೀವಿ. ಇದು ಎಷ್ಟು kg ಪ್ಯಾಕೆಟಲ್ಲಿ ಸಿಗುತ್ತೆ ಸರ್? ಸತ್ವ ಈ ಪ್ರಾಡಕ್ಟ್ ಬಂದು ನಮಗೆ 1 kg ಸಿಗುತ್ತೆ, 2 kg ಸದ್ಯಕ್ಕೆ ಅವೈಲೇಬಲ್ ಇದೆ. ನಾವು ಕ್ವಾಂಟಿಟಿ ಮೇಲೆ ನೋಡಿಕೊಂಡು ಮತ್ತೆ 5 kg ಮಾಡುವಂಥ ಪ್ಲ್ಯಾನ್ ಇದೆ. ಮತ್ತು ನೀವು ಇದು ಹಸುಗಳಿಗಷ್ಟೇ ಅಂತಲ್ಲ, ನೀವೆಲ್ಲ ರಾಸುಗಳಿಗೂ ಹಾಕ್ಬೋದು. ಹಸು ಆಗಿರ್ಬೋದು, ಕುರಿ, ಮೇಕೆ, ಎಮ್ಮೆ ಮತ್ತು ಹಂದಿ ಆಗಿರ್ಬೋದು. ನಾವು ನಿಜ ಹೇಳೋದು ನಮ್ಮ ಮನೇಲೆ ನಾಟಿ ಎತ್ತುಗಳಿಗೆ ಹಾಕ್ತಾಯಿದ್ದೀವಿ, ಹಳ್ಳಿಕಾರ್ ಎತ್ತುಗಳಿಗೆ. ಅವು ನಿಮಗೆ ನಾನು ಮುಂದಿನ ವೀಡಿಯೋದಲ್ಲಿ ನೋಡ್ಬೋದು. ನೀವು ತುಂಬ ಅದ್ಭುತವಾಗಿ ಶೈನಿಂಗ್ ಬಂದಿದೆ, ಮತ್ತು ಒಳ್ಳೆ ಅವು ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದು ತುಂಬ ಚೆನ್ನಾಗಿ ಬಾಡಿಗೆ ಗರ್ತ್ ಆಗಿದೆ. ಈಗ ಮಿನರಲ್ ಮಿಕ್ಸರ್ ಸತ್ವ ಅಂತೇಳಿ ನೀವು ಮಾಡಿದ್ರಲ್ಲ ಪ್ರಾಡಕ್ಟು, ಇದು ಒಂದು ಹಸುಗೆ ಎಷ್ಟೆಷ್ಟು ಕೊಡ್ತಾ ಬರಬೇಕು ಬೆಳಿಗ್ಗೆ ಮತ್ತು ಸಾಯಂಕಾಲ? ಬೆಳಿಗ್ಗೆ ಅದೇ 1 ಸ್ಪೂನು ನೀವು ಹಾಕಿ, ಒಂದು 50 ಗ್ರಾಮ್ಸ್, ಸಂಜೆ ಒಂದು 50 ಗ್ರಾಮ್ಸ್, ಟೋಟಲ್ 100 ಗ್ರಾಮ್ಸ್ ದೊಡ್ಡ ಹಸುಗಳಿಗಾದರೆ. ಸಣ್ಣ ಕರುಗಳಿಗಾದರೆ 50ರಿಂದ 60 ಗ್ರಾಮ್ ಹಾಕಿ. ಮತ್ತು ಈ ಎತ್ತುಗಳಿಗೆ ನೀವು ಕೊಡ್ಬೋದು, ಎತ್ತುಗಳಿಗೂ ಒಂದು 100 ಗ್ರಾಮ್ ಕೊಡ್ಬೋದು. ಮತ್ತು ಈ ಮೇಕೆಗಳಿಗಾದರೆ 50 ಗ್ರಾಮ್ ಒಳಗಡೆ ಎಲ್ಲದಕ್ಕೂ ಕೊಡ್ಬೋದು. ಇಲ್ಲಿವರೆಗೂ ಒಂದು ಎಷ್ಟು ಜನ ರೈತರು ಯೂಸ್ ಮಾಡ್ತಿದ್ದಾರೆ ಇದನ್ನ? ಈಗ ಕರೆಂಟ್ಲಿ ನಮ್ಮ ಹತ್ರ ಒಂದು 50+ ರೈತರೇ ಯೂಸ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಒಳ್ಳೆಯ ರಿಸಲ್ಟೇ ಬಂದಿದೆ. ಮತ್ತು ಯಾವುದು ಕೂಡ ನಿಮಗೆ ಇದು ಹಾಕೋದ್ರಿಂದ ಊಚೋದಾಗಿರ್ಬೋದು, ಡಿಸೆಂಟ್ರಿ, ಈ ಕೆಲವೊಂದು ಪ್ರಾಡಕ್ಟು ನಾವು ನೋಡ್ತಾ ಇದ್ದೀವಿ. ಇದು ಹಾಕಿದ ತಕ್ಷಣ ಅಂದರೆ ಖನಿಜ ಮಿಶ್ರಣ ಹಾಕಿದ ತಕ್ಷಣ ಅದು ಬೇದಿ ಆಗೋದು, ಮತ್ತು ಮೇವು ಬಿಟ್ಬಿಡೋದು, ಅದೆಲ್ಲ ಆಗ್ತಾಯಿದೆ. ಆದರೆ ಈ ಪ್ರಾಡಕ್ಟ್ ತೊಗೊಂಡ್ಮೇಲೆ ಅದು ತುಂಬ ಇನ್ನೂ ಅತಿ ಹೆಚ್ಚಾಗಿ ಮೇವು ತಿಂತಾಯಿದೆ. ಡೈಜೆಷಬಿಲಿಟಿ ಜಾಸ್ತಿ ಆಗ್ತಾಯಿದೆ, ಡೈಜೆಷನ್ ಇದು. ಮತ್ತು ನಿಮಗೆ ಪ್ರಾಡಕ್ಟ್ ಇದು ತಿಂದ ಮೇಲೆ ಅಂತೂ ಇನ್ನೂ ಅದು ಗರ್ತ್ ಜಾಸ್ತಿ ಆಗ್ತಾಯಿದೆ, ಬಾಡಿ ಗರ್ತ್.
ಆ ಥರ ಒಳ್ಳೆ ಪ್ರಾಡಕ್ಟ್ ಇದೆ. ಇವಾಗ ಒಂದೆರಡು ಹಸುಗಳಿಗಾದರೆ ನೀವು ಕೊಟ್ಟಿದ್ದ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ಬೋದು. ಈಗ ನಮ್ಮದು ದೊಡ್ಡ ಪ್ರಮಾಣದಲ್ಲಿ ಲಾರ್ಜ್ ಪ್ರಮಾಣದಲ್ಲಿ ಶೆಡ್ ಇದೆ ಅಂತಂದರೆ ನೀವು ಅದಕ್ಕೆ ಅಂತ ಬಂದು R&D ಮಾಡಿ ಏನಾದರೂ ನಮಗೆ ಡಿಫ್ರೆಂಟಾಗಿ ಫೀಡ್ ಮಾಡಿಕೊಡೋದಿದೆಯಾ ಆ ಥರ? ಹೌದು, ಅದೇ ನಾವು ಇನ್ನೊಂದು ಮುಂದೆ ನಾವು ಪರ್ಚೇಸ್ತಾ ಇದ್ದೀವಿ. ಏನಂದರೆ ನಮ್ಮಲ್ಲಿರುವಂಥ ನ್ಯೂಟ್ರಿಷನಿಸ್ಟು ನಿಮ್ಮ ಫಾರ್ಮ್ಗಳಿಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ಯಾವ್ದಾರ ನ್ಯೂಟ್ರಿಯೆಂಟ್ಸ್ ಅವೈಲಬಿಲಿಟಿ ಇದೆ, ರಿಕ್ವೈರ್ಮೆಂಟ್ ಇದೆ, ಅದನ್ನು ಚೆಕ್ ಮಾಡಿ ನಿಮಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ನ ಅವ್ರು ಮ್ಯಾಪ್ ಮಾಡಿ ಬೇಕಾದಂಥ ಇದರಲ್ಲಿ ನೀವು ಫಾರ್ಮುಲೇಷನ್ ಮಾಡಿಕೊಟ್ಟು ನೀವಲ್ಲಿ ಮಿನಿಮಮ್ ಒಂದು 50 ಹಸು ಇದೆ ಅಂದರೆ, ಒಂದು 20 ಹಸು ಆಯಿತು ಅಂದರೆ ನಿಮ್ಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ನ ನಾವು ನಿಮ್ಮ ಸಾಯಿಲ್ ಇದರಲ್ಲಿ ಹೆಲ್ತ್ ಕ್ವಾಲಿಟಿ ಮೆಜರ್ ಮಾಡಿ ನಮ್ಮಲ್ಲಿ ತಂಡ ಇದೆ, R&D ತಂಡ, ಅವರು ನಿಮ್ಮ ಫಾರ್ಮ್ನ ವಿಸಿಟ್ ಮಾಡಿ ಇದನ್ನೆಲ್ಲ ಮೆಜರ್ ಮಾಡಿ ಅದು ನಿಮಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಅಷ್ಟೇ ರೆಕಮೆಂಡ್ ಮಾಡ್ತಾರೆ. ಅದೊಂದು ಫಾರ್ಮುಲೇಷನ್, ಅದು ಒಂದು ನಾವು ಭಾಗವಾಗಿ ಮಾಡ್ತಾಯಿದ್ವಿ. ಅದೊಂದು ಪ್ರಾಡಕ್ಟ್ ಇದೆ. ಮತ್ತು ಡೈರಿ ನ್ಯೂಕ್ಲಿಯೋ ಅಂತ ಇನ್ನೊಂದು ಪ್ರಾಡಕ್ಟ್, ಅದು ಯುರೋಪಿಯನ್ ಕಾನ್ಸೆಪ್ಟು. ಅದು ಹಾಕೋದ್ರಿಂದ ನಿಮಗೆ ಬಾಡಿ ಶೈನಿಂಗ್ ಆಗಿರ್ಬೋದು, ಬಾಡಿ ಗರ್ತ್ ಆಗಿರ್ಬೋದು. ಮತ್ತು ಈಗ ಅದನ್ನು 3 ತಿಂಗಳಿಂದ 1 ವರ್ಷದ ಕರುಗಳಿಗೆ ಹಾಕ್ತಾರೆ. ಜನರಲಿ ನೀವು 1-2 ತಿಂಗಳಾದ ತಕ್ಷಣ ಕರುಗಳನ್ನ ಹಾಲು ಬಿಡಿಸ್ಬಿಡ್ತೀರ. ಬಟ್ ಅದ್ರ ಬದಲು ನೀವು ಇದು ಕೊಡೋದ್ರಿಂದ ನಿಮಗೆ ಹಾಲನ್ನು ಕೊಡುವಂಥ ಇದು ಏನು ನ್ಯೂಟ್ರಿಯೆಂಟ್ಸ್ ಅದು ಬೇಕಾಗುತ್ತೆ ಅದು ಇದರಲ್ಲಿ ಪೂರೈಕೆ ಆಗುತ್ತೆ. ಮತ್ತು ಕರು ನಿಮಗೆ ಮುಂದೆ ಅದರ ಫರ್ಟಿಲಿಟಿ ರೇಟು ಜಾಸ್ತಿ ಆಗುತ್ತೆ. ಮತ್ತು ನಿಮಗೆ ಈಗ ಬೆದೆಗೆ ಬಂದಾಗ 1-2 ಇದರಲ್ಲೇ ನಿಮಗೆ ಕೂರುತ್ತೆ. ಅದು ಚೆನ್ನಾಗಿ ರಿಸಲ್ಟ್ ಆಗಿದೆ. ಓಕೆ. ಈಗ ಕರ್ನಾಟಕದಲ್ಲಿ ಯಾವೆಲ್ಲ ಭಾಗದಲ್ಲಿ ಸಿಗುತ್ತೆ ಸರ್ ಈ ಪ್ರಾಡಕ್ಟು? ಈ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಕೊಡ್ತಾಯಿದ್ದೀವಿ. ಮೊದಲನೇದಾಗಿ ನಾವು ಈ ಹಳೆ ಮೈಸೂರು ಭಾಗನೂ ಆಲ್ರೆಡಿ ಕವರ್ ಮಾಡಿದ್ದೀವಿ. ಮತ್ತು ಈ ಕಡೆ ನಾರ್ತ್ ಹೋದರೆ ಅಂದರೆ ಈ ಬೆಂಗಳೂರು ಉತ್ತರ ಹೋದರೆ ಕೋಲಾರ, ಚಿಕ್ಕಬಳ್ಳಾಪುರ ಆ ಕಡೆ ಕೊಡ್ತಾಯಿದ್ದೀವಿ. ಮತ್ತು ಈ ನಾರ್ತಲ್ಲಿ ಆಲ್ರೆಡಿ ನಾವು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಅಲ್ಲೂ ಕೂಡ ಆಲ್ರೆಡಿ ಕೊಟ್ಟಿದ್ದೀವಿ.